ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಆತನಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಈ ಸುಂದರವಾದ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ 11ನೇ ವಾಕ್ಯ. ಆಸನು ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ, ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸೆವಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾ ಸಮೂಹಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದೆವಲ್ಲ. ಯೆಹೋವನೇ, ನಮ್ಮ ದೇವರು ನೀನು, ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಮೊರೆಯಿಡಲು. ಆಸನು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ಜೀವಿಸಿದಂಥ ಒಬ್ಬ ರಾಜ. ಅಬೀಯ ಅಷ್ಟು ಒಳ್ಳೆಯವನಾಗಿರಲಿಲ್ಲ, ಆದರೆ ಅವನ ಮಗ ಆಸ ಒಳ್ಳೆಯ ಒಂದು ಅನುಭವದಲ್ಲಿ ಇರ್ತಾನೆ. 2ನೇ ವಾಕ್ಯ ಹೇಳ್ತದೆ, ಆಸನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದ. ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದಂತಹ ಆಸನಿಗೆ ವಿರುದ್ಧವಾಗಿ ಸಮಸ್ಯೆಗಳನ್ನು ಬರುವುದನ್ನು ನಾವು ನೋಡಬಹುದು. ಇಲ್ಲಿ ನಾವು ನೋಡಬೇಕಾದ್ರೆ ಅವನ ಜೀವಿತದಲ್ಲಿ 8ನೇ ವಾಕ್ಯ ಹೇಳ್ತದೆ, ಆಸನಿಗೆ ಸೈನ್ಯವಿತ್ತು, ಅವರಲ್ಲಿ ಹೆಚ್ಚು ಕಡಿಮೆ 3,00,000 ಮಂದಿ ಯೆಹೂದ್ಯರು, ಖೇಡ್ಯ ಹಿಡಿದವರು, ಬಿಲ್ಲುಗಾರರು ಆಗಿರುವ 2,80,000 ಮಂದಿ ಬೆನ್ಯಾಮೀನರು ಇದ್ದರು. ಇವರೆಲ್ಲರೂ ರಣವೀರರು. ಹೆಚ್ಚು ಕಡಿಮೆ 5,00,000ಕ್ಕಿಂತ ಹೆಚ್ಚು ಜನ, 5,80,000 ರಣವೀರರಿರುವಂತಹ ಒಂದು ದೊಡ್ಡ ಸೈನ್ಯದ ಅಧಿಪತಿಯಾಗಿ, ಚಕ್ರವರ್ತಿಯಾಗಿ, ರಾಜನಾಗಿ ಮುಂದೆ ಸಾಗ್ತಾ ಇರುವಂಥ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನಿಗೆ ವಿರುದ್ಧವಾಗಿ ಕೂಷ್ಯನಾದ ಜೆರಹನು ಬರ್ತಾ ಇದ್ದಾನೆ. ಕೂಷ್ಯನಾದ ಜೆರಹ ಬಂದಾಗ ಹೆಚ್ಚು ಕಡಿಮೆ 10,00,000 ಸೈನ್ಯ, 300 ರಥಗಳನ್ನು ತೆಗೆದುಕೊಂಡು ಯುದ್ಧಕ್ಕಾಗಿ ಬರ್ತಾ ಇದ್ದಾನೆ. ಇಲ್ಲಿ ನೋಡಿ, 5,80,000 ಸೈನ್ಯ ಇರುವಂತಹ ಆಸನಿಗೆ ವಿರುದ್ಧವಾಗಿ 10,00,000ಕ್ಕಿಂತ ಹೆಚ್ಚು ಸೈನ್ಯವಿರುವಂತಹ ಕೂಷ್ಯನಾದಂತಹ ಜೆರಹನು ಯುದ್ಧಕ್ಕೆ ಬರ್ತಾ ಇದ್ದಾನೆ. ಇವನ ಜೀವಿತದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದಂತಹ ಒಂದು ಸಮಯ. ಅವರಿವಾಗ ವ್ಯೂಹ ಕಟ್ಟಿದ್ದಾರೆ. ಹೇಗಾದರೂ ಮಾಡಿ ಆಸನನ್ನು ಸೋಲಿಸುವಂಥ ಒಂದು ಪ್ರಯತ್ನದಲ್ಲಿ ಜೆರಹನಿದ್ದಾನೆ. ಆ ಸಮಯದಲ್ಲಿ ಆಸನಿಗೆ ಒಂದು ವಿಷಯ ಗೊತ್ತಾಯಿತು, ನನ್ನ ಕೈಯಲ್ಲಿರೋದು 5,80,000, ಆದರೆ ಬಂದಿರೋರು 10,00,000ಕ್ಕಿಂತ ಹೆಚ್ಚು ಜನರು. ಒಂದು ರೀತಿಯಲ್ಲಿ ಬಲಿಷ್ಠನಾದಂತಹ ವ್ಯಕ್ತಿ ಈಗ ಆಪೋಸಿಟ್ ಸೈಡಲ್ಲಿದ್ದಾನೆ. ಇವನು ಬಲಹೀನನಾಗಿರುವಂಥ ಸಮಯದಲ್ಲಿ ಇವನಿಗೆ ಒಂದು ವಿಷಯ ಗೊತ್ತಾಯಿತು, ನಾನು ಬಲಹೀನನಾಗಿರ್ಬೋದು, ನನಗೆ ಸೈನ್ಯ ಕಡಿಮೆ ಇರ್ಬೋದು, ಆದರೆ ನನ್ನ ಸರ್ವಶಕ್ತನಾದ ದೇವರು, ರಾಜನಾದಂತಹ ದೇವರು, ಆತನ ಸೈನ್ಯ ಅಪರಿಮಿತವಾಗಿದೆ, ಅದು ಅಸಂಖ್ಯಾತವಾಗಿದೆ ಎಂಬುದನ್ನು ತಿಳಿದುಕೊಂಡು ಅವನೊಂದು ತೀರ್ಮಾನ ಮಾಡ್ತಾನೆ, ನಾನು ಡೈರೆಕ್ಟ್ ಯುದ್ಧಕ್ಕೆ ಹೋಗಲ್ಲ, ನಾನು ದೇವರಲ್ಲಿ ಆಶ್ರಯಿಸ್ತೇನೆ. ಇಂದಿನ ಕಾಲಗಳಲ್ಲಿ ಅರಸರುಗಳು ಯುದ್ಧಕ್ಕಾಗಿ ಶತ್ರುಗಳು ಬರುವಾಗ ಮಾಡುವಂಥ ಒಂದು ಕಾರ್ಯ ಏನು ಅಂತ ಹೇಳಿದ್ರೆ, ಅವರು ಬೇರೆ ರಾಜರುಗಳಿಗೆ ಹಣ ಕೊಟ್ಟು ಅವರ ಸೈನ್ಯವನ್ನು ಕರೆಸಿ ಅವರ ಸಹಾಯವನ್ನು ಪಡೆದುಕೊಂಡು ಯುದ್ಧಕ್ಕೆ ಹೋಗುವಂಥದ್ದು ವಾಡಿಕೆ. ಅವರ ಸ್ನೇಹಿತರಾದ ರಾಜರುಗಳನ್ನು ಕರೀತಾರೆ. ಆದರೆ ಆಸ ಒಂದು ತೀರ್ಮಾನ ಮಾಡ್ತಾನೆ, ನಾನು ಯಾವ ರಾಜರನ್ನು ಆಶ್ರಯಿಸಲ್ಲ, ಯಾವ ಸೈನ್ಯವನ್ನು ಕರೆಸೋದಿಲ್ಲ, ನಾನು ನನ್ನ ದೇವರಾದ ಯೆಹೋವನ ಮೇಲೆ ಆಶ್ರಯಿಸ್ತೇನೆ. ಈ ಬೆಳಗ್ಗೆ ದೇವರ ಸನ್ನಿಧಾನದಲ್ಲಿ ಕೇಳುವಂತಹ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಶತ್ರು ನಿಮಗೆ ವಿರುದ್ಧವಾಗಿ ಎದ್ದೇಳುವಾಗ, ಶಕ್ತವಾಗಿ ಎದ್ದೇಳುವಾಗ, ನಿನಗಿಂತ ಬಲವಾಗಿ ಎದ್ದೇಳುವಾಗ, ಸಹಾಯ ಮಾಡುವುದಕ್ಕೆ ಶಕ್ತನಾದ ದೇವರಲ್ಲಿ ನೀನು ಆಶ್ರಯಿಸುವುದಾದರೆ, ಆತನ ಮುಖವನ್ನು ನೋಡುವುದಾದರೆ, ನಿನಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಇವನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಯೆಹೋವನೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ ಸ್ವಾಮಿ. ದೇವರೇ, ನಿನ್ನ ಮೇಲೆ ನಾನು ಭರವಸೆ ಬಿಟ್ಟುಬಿಟ್ಟು ಯುದ್ಧಕ್ಕೆ ಬಂದಿದ್ದೇವಪ್ಪ, ನಮಗೆ ಆಶ್ರಯ ನೀವೇ. ನಾನು ಬೇರೆ ಯಾರ ಮೇಲೆ ಭರವಸೆ ಇಟ್ಟಿಲ್ಲ, ಬೇರೆ ಅರಸರ ಮೇಲೆ ಭರವಸೆ ಇಟ್ಟಿಲ್ಲ. ನನ್ನ ಜೊತೆ ಇರುವಂಥ 5,80,000 ರಣವೀರರ ಮೇಲೆ ನಾನು ಭರವಸೆ ಇಟ್ಟಿಲ್ಲ, ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ. ಈಗಲಿನ ಸಮಯದಲ್ಲಿ ನನ್ನ ಕೇಳುವ ದೇವರ ಮಕ್ಕಳೇ, ನಾವು ಯಾರಲ್ಲಿ ಭರವಸೆ ಇಟ್ಟಿದ್ದೇವೆ, ಯಾರನ್ನು ನಂಬುತ್ತಾ ಇದ್ದೇವೆ? ನಾವು ದೇವರನ್ನು ನಂಬಬೇಕು. ನಮ್ಮ ಹಣದಲ್ಲಿ ಆಶ್ರಯಿಸೋದು ಬೇಡ, ನಮ್ಮ ಅಂತಸ್ತಲ್ಲಿ ಭರವಸೆ ಇಡೋದು ಬೇಡ, ನಮ್ಮ ಸಾಮರ್ಥ್ಯದಲ್ಲಿ ಭರವಸೆ ಇಡೋದು ಬೇಡ. ದೇವರು ಬಯಸುವಂಥದ್ದು ನಾವು ದೇವರಲ್ಲಿ ಭರವಸೆ ಇಡಬೇಕು. ದೇವರ ಮುಖವನ್ನು ನಾವು ನೋಡುವರಾದರೆ ನಮಗಾಗಿ ಯುದ್ಧ ಮಾಡುವಂಥ ಒಬ್ಬ ದೇವರಿದ್ದಾನೆ. ಇತರ ಕಾರ್ಯಗಳಲ್ಲಿ ನಾವು ಭರವಸೆ ಇಡೋದಾದರೆ
ನಾವು ಸೋತು ಹೋಗ್ತೀವಿ. ದಾವೀದ ಹೇಳ್ತಾನೆ, ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು, ಪ್ರಭುಗಳಲ್ಲಿ ಭರವಸೆ ಇಡೋದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಈ ಹಗಲ ಸಮಯದಲ್ಲಿ ನಾವು ಯಾರಲ್ಲಿ ಭರವಸೆ ಇಡ್ತಾ ಇದ್ದೇವೆ? ನಾವು ದೇವರಲ್ಲಿ ಭರವಸೆ ಇಡೋಣ. ಮನುಷ್ಯರಲ್ಲಿ ಭರವಸೆ ಇಡೋದು ಬೇಡ, ನಮ್ಮ ಸಾಮರ್ಥ್ಯದಲ್ಲಿ ಭರವಸೆ ಇಡೋದು ಬೇಡ. ಈ ಆಸನು ದೇವರ ಸನ್ನಿಧಾನದಲ್ಲಿ ಹಾಗೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಮಗೆ ಸಹಾಯ ಮಾಡಬೇಕು. ನರರು ದೇವರೇ ನಿನ್ನನ್ನು ಎದುರಿಸಿ ಗೆಲ್ಲಬಾರ್ದು, ನನಗೆ ವಿರುದ್ಧವಾಗಿ ಅಲ್ಲ ಸ್ವಾಮಿ, ನಿನಗೆ ವಿರುದ್ಧವಾಗಿ ಬಂದಿದ್ದಾರೆ. 12ನೇ ವಾಕ್ಯ ಹೇಳುತ್ತೇವೆ, ಯೆಹೋವನು ಕೂಶ್ಯರನ್ನು ಆಸನಿಂದಲೂ ಯಹೂದ್ಯರಿಂದಲೂ ಅಪಜಯ ಪಡಿಸಿದನು. ಅಲ್ಲಿ ಸೋತೋಗ್ಬಿಟ್ಟ ಅವನು. 10 ಲಕ್ಷಕ್ಕಿಂತ ಹೆಚ್ಚು ಜನ ತಗೊಂಡು ಬಂದವರು 5,80,000 ಜನರಿಂದ ಸೋತು ಹೋಗೋದಕ್ಕೆ ಕಾರಣವಾಗಿದ್ದು ಸೈನ್ಯ ಬಲದಿಂದಲ್ಲ, ಇವರ ಟೆಕ್ನಿಕ್ಗಳಿಂದ ಅಲ್ಲ, ಇವರ ಸಾಮರ್ಥ್ಯದಿಂದ ಆಗಿರಲಿಲ್ಲ, ದೇವರು ಸಹಾಯ ಮಾಡಿದ್ರೆಂಬುದಾಗಿ ವಾಕ್ಯ ಹೇಳ್ತದೆ. ಈ ಹಗಲ ಸಮಯದಲ್ಲಿ ಪ್ರಿಯ ದೇವರ ಮಗುವೆ, ನಿನಗೆ ಜಯ ಸಿಗೋದು ನಿನ್ನ ಸಾಮರ್ಥ್ಯದಿಂದಲ್ಲ, ನಿನ್ನ ಬಲದಿಂದಲ್ಲ, ಯೆಹೋವನಿಂದ ಅನ್ನೋದನ್ನು ಮರಿಬಾರ್ದು. ಆದ್ದರಿಂದ ಆ ಭರವಸೆ ಇಡಬೇಕಾದದ್ದು ದೇವರ ಮೇಲೆ, ಆಶ್ರಯ ಇಡಬೇಕಾದದ್ದು ದೇವರ ಮೇಲೆ, ನೋಡಬೇಕಾದದ್ದು ದೇವರನ್ನು. ನಾವು ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡಬೇಕು. ದೇವರೇ, ಸರ್ವಶಕ್ತನಾದ ದೇವರು ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಈ ಥರ ಎಲ್ಲ ಕಾರ್ಯಗಳನ್ನ ಬದಿಗೊತ್ತಿ ದೇವರಲ್ಲಿ ಭರವಸೆ ಇಡೋದಾದರೆ ನಮಗಾಗಿ ಅದ್ಭುತವನ್ನು ಆತನು ಮಾಡ್ತಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ದೇವರೇ, ನಿನ್ನಲ್ಲಿ ಭರವಸೆ ಬಿಟ್ಟು ಕರ್ತನೆ ಜಯಶಾಲಿಗಳಾಗಿ ನಿಲ್ಲುವಂತೆ ಕರ್ತನೆ ಸಹಾಯ ಮಾಡು. ಸಮಸ್ಯೆಗಳು ಬರುವಾಗ ಸಮಸ್ಯೆಗಳನ್ನು ನೋಡಿ ನಿರಾಶೆ ಪಡದೆ ನಿನ್ನ ಮುಖವನ್ನು ನೋಡುತ್ತಾ ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.